ಮಿತ್ರರೇ, ಅವತ್ತು ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ಪಡೆದುಕೊಂಡ ಸುನಿಲ್ ಕನಗೋಳು ಅವರ ಭಾವಚಿತ್ರವನ್ನು ಸಿಎಂ ಸಚಿವಾಲಯ ಬಿಡುಗಡೆ ಮಾಡಿರಲಿಲ್ಲ. ರಾಜ್ಯದ ಜನತೆಗೆ ತಮ್ಮ ಸರ್ಕಾರದ ಸಲಹೆಗಾರನ ಮುಖದರ್ಶನ ಮಾಡಲು ಕೂಡ ಸಾಧ್ಯವಾಗಲಿಲ್ಲ. ಆನಂತರ ಆತ ಎಲ್ಲಿಗೆ ಹೋದರು ಎನ್ನುವ ಮಾಹಿತಿಯೇ ಇರಲಿಲ್ಲ. ತೆಲಂಗಾಣ ಚುನಾವಣೆ ಬಂದಾಗ ಕನಗೋಳು ಆ ಚುನಾವಣೆಗೂ ಸ್ಟ್ರಾಟಜಿ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಬಂದವು. ಇಲ್ಲಿ PCM ಅಭಿಯಾನ ಮಾಡಿದಂತೆ ಅಲ್ಲಿ ಕಾಳೇಶ್ವರ ATM ಎನ್ನುವ ಕ್ಯಾಂಪೇನ್ ಮಾಡಿ ಚುನಾವಣಾ ಲಾಭ ಮಾಡಿಕೊಟ್ಟರು ಎಂದು ಸುದ್ದಿಯಾಯಿತು. ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಸ್ಟ್ರಾಟಜಿ ಮಾಡಿದ್ದು ಇದೇ ಕನಗೋಳು ಎಂದು ಗಾಳಿ ಸುದ್ದಿ ಬಂತಾದರೂ ನಮ್ಮ ಸರ್ಕಾರದ ಮಾನ್ಯ ಮುಖ್ಯ ಸಲಹೆಗಾರರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬ ಸಣ್ಣ ಸುಳಿವು ಸಿಗಲಿಲ್ಲ. ಯಾರೋ ಕನಗೋಳು AICC ಕಾರ್ಯಪಡೆಯ ಸದಸ್ಯರಾಗಿದ್ದಾರೆ ಅಂದರು. ಮತ್ಯಾರೋ ಚೆನ್ನೈನಲ್ಲಿ ನೋಂದಾವಣೆಯಾಗಿರುವ ಮೈಂಡ್ ಶೇರ್ ಅನಾಲಿಟಿಕ್ಸ್ ಎನ್ನುವ ಕಂಪನಿಯು ಆತನದೇ ಅಂದರು. ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರುವ ಇನ್ಕ್ಲೂಸಿವ್ ಮೈಂಡ್ ಸಂಸ್ಥೆಯಂತೂ ಬುಧನೆ ಬೆಳೆದು ಹೋಯಿತು. ಆ ಸಂಸ್ಥೆಯ ಕಚೇರಿ ಎಲ್ಲಿದೆ ಎಂಬುದರ ಬಗ್ಗೆ ರಹಸ್ಯ ಕಾಪಾಡಲಾಗಿದೆಯಾದರೂ ದೊಡ್ಡ ಮಟ್ಟದಲ್ಲಿ ನೇಮಕಾತಿಗಳು ನಿರಂತರವಾಗಿ ನಡೆಯುತ್ತಾ ಬಂದವು. ಪಂಚರಾಜ್ಯಗಳ ಚುನಾವಣೆ ಘೋಷಣೆಗೂ ಮುನ್ನವಂತೂ ಅಸ್ಸಾಂ ಮತ್ತು ಕೇರಳದಲ್ಲಿ ಇನ್ಕ್ಲೂಸಿವ್ ಮೈಂಡ್ ಸಂಸ್ಥೆ ಸಾಕಷ್ಟು ಉದ್ಯೋಗಿಗಳನ್ನು ನೇಮಿಸಿಕೊಂಡಿದೆ. ಇವು ಖಚಿತವಾಗಿ ಕನಗೋಳು ಒಡೆತನದ ಸಂಸ್ಥೆಗಳ ಗೊತ್ತಿಲ್ಲ. ಕಂಪನಿ ಆ್ಯಕ್ಟ್ನಡಿಯ ಯಾವ ದಾಖಲೆಯಲ್ಲೂ ಆತನ ಹೆಸರಿಲ್ಲ. ಇಲ್ಲೊಂದು ಮಾತು ನಿಮಗೆ ಹೇಳಲೇಬೇಕು. ಈ ಚುನಾವಣಾ ನಿರ್ವಹಣೆ, ಪೊಲಿಟಿಕಲ್ ಕನ್ಸಲ್ಟಿಂಗ್ ಅನ್ನೋದು ಇದೆಯಲ್ಲ, ಇದು ಇವತ್ತು ನೂರಾರು ಕೋಟಿ ರೂಪಾಯಿಗಳ ಬಾಬತ್ತು. ದೇಶದಲ್ಲಿ ಎಲ್ಲೇ ಚುನಾವಣೆ ನಡೆದರೂ ಸುನಿಲ್ ಕನಗೋಳು ಅಲ್ಲಿ ಕಾಂಗ್ರೆಸ್ ಪರ ಸ್ಟ್ರಾಟಜಿ ಮಾಡುತ್ತಿದ್ದಾರೆ ಎಂಬ ಮಾತು ಕೇಳಿಬರುತ್ತದೆ. ಹಾಗಾದರೆ ಕರ್ನಾಟಕ ಸರ್ಕಾರದ ಮುಖ್ಯ ಸಲಹೆಗಾರ ಸುನಿಲ್ ಕನಗೋಳು ಮೂಲಕ ಚುನಾವಣಾ ನಿರ್ವಹಣೆ ಮಾಡಿಸುವ AICC ಅದಕ್ಕೆ ಬೇಕಾದ ಬೃಹತ್ ಮೊತ್ತದ ಫಂಡನ್ನು ಕರ್ನಾಟಕ ಸರ್ಕಾರ ಅಥವಾ ಸರ್ಕಾರ ನಡೆಸುವವರಿಂದ ಸಂಗ್ರಹಿಸುತ್ತಿದೆಯಾ? ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಕ್ಯಾಬಿನೆಟ್ ದರ್ಜೆ ಸಂಬಳ, ಸವಲತ್ತು ಪಡೆಯುವ ಕನಗೋಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರಾ? ಆತನನ್ನು ಬಳಸಿಕೊಂಡು ದೊಡ್ಡ ಮಟ್ಟದ ಅಪರಾಧ ನಡೆಸಲಾಗಿದೆಯಾ? ಇಷ್ಟಕ್ಕೂ ಸುನಿಲ್ ಕನಗೋಳು ಎಲ್ಲಿದ್ದಾರೆ? ಅವರಿಂದ ಸರ್ಕಾರಕ್ಕೆ ಸಿಕ್ಕಿರುವ ಸೇವೆ ಏನು? ಈ ಪ್ರಶ್ನೆಗಳನ್ನು ವಿರೋಧ ಪಕ್ಷದವರು ಕೇಳಬೇಕಿದೆ. ಜನ ಧ್ವನಿ ಎತ್ತಬೇಕಿದೆ. ಏಕೆಂದರೆ ನಮ್ಮ ಸರ್ಕಾರದ ಮುಖ್ಯ ಸಲಹೆಗಾರರ ಬಗ್ಗೆ ಮಾಹಿತಿ ಕೇಳುವ ಹಕ್ಕು ನಮಗೆಲ್ಲರಿಗೂ ಇದೆ. ಇನ್ನು ಸರ್ಕಾರ ಕೂಡ ಕನಗೋಳು ಈಗಲೂ ಮುಖ್ಯ ಸಲಹೆಗಾರರ ಹುದ್ದೆಯಲ್ಲಿದ್ದಾರಾ ಅಥವಾ ವಜಾ ಮಾಡಲಾಗಿದೆಯಾ? ಸೇವೆಯಲ್ಲಿದ್ದರೆ ಅವರೇಕೆ ಅಜ್ಞಾತವಾಗಿದ್ದಾರೆ ಎಂದು ಜನರಿಗೆ ತಿಳಿಸಬೇಕು ಅಲ್ಲವೇ?